ಮನುಷ್ಯನ ಚರ್ಮ ನಮ್ಮ ದೇಹಕ್ಕೆ ಎಷ್ಟು ರಕ್ಷಣೆಯೋ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಹುಲ್ಲುಗಾವಲು ಕೂಡ ಈ ಭೂಮಿಗೆ ಅಷ್ಟು ರಕ್ಷಣೆ. ಆದರೆ ಈ ಹುಲ್ಲುಗಾವಲು ನಾವು ನಿರಂತರವಾಗಿ ಕಿತ್ತಿಕೊಂಡು ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳಿಕೊಂಡು ಇದ್ದ ಎಲ್ಲ ಹುಲ್ಲುಗಾವಲು ಗ್ರೀನರಿಯನ್ನು ಕಳೆದುಕೊಂಡು ಇಂಟರ್ಲಾಕ್ ಕಾಂಕ್ರೀಟ್ ಅಂತೇಳಿ ಹಾಕಿ ಮಾತೆತ್ತಿದ್ರೆ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಅಂತ ಹೇಳ್ತೇವೆ. ಆದ್ರೆ ಇದಕ್ಕೆ ನಾವೆಲ್ಲರೂ ಕಾರಣಕರ್ತರಾಗಿರ್ತೇವೆ. ಇದರ ದೋಷಾರೋಪಣೆಯಲ್ಲಿ ಅವನು ಇವನು ಅವರು ಇವರು ಅಂತ ಕೈ ತೋರಿಸಿದಲ್ಲ, ನಾವೆಲ್ಲರೂ ಕಾರಣಕರ್ತರಾಗಿರ್ತೇವೆ. ಇಲ್ಲೆಲ್ಲ ಮಕ್ಕಳೊಟ್ಟಿಗೆ ಇವತ್ತು ಪೋಷಕರು ಬಂದಿದ್ದಾರೆ. ಪೋಷಕರಿಗೆ ಒಂದು ಮಾತು ಹೇಳ್ತಾ ಇದ್ದೇನೆ, ಇವತ್ತು ನೀವು ಟಿವಿಯಲ್ಲಿ ಆನೆ ದಾಳಿ, ಹುಲಿ ದಾಳಿ, ಚಿರತೆ ದಾಳಿ, ಕರಡಿ ದಾಳಿ, ಓರ್ವನ ಸಾವು ಅಂತ ಕೇಳ್ತಾ ಇದ್ದೀರಿ. ಆದ್ರೆ ನಿಜವಾಗಿ ನೋಡಿದ್ರೆ ಇದು ಆನೆ ದಾಳಿ ಅಲ್ಲ, ಚಿರತೆ ದಾಳಿ ಅಲ್ಲ, ಹುಲಿ ದಾಳಿ ಅಲ್ಲ, ಇದು ಮನುಷ್ಯನ ದಾಳಿ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಜೀವ ವೈದ್ಯತೆ ಮೇಲೆ ಮನುಷ್ಯನ ದಾಳಿ ಆಗ್ತಾ ಉಂಟು. ಮನುಷ್ಯನ ತನ್ನ ಸ್ವಾರ್ಥಕ್ಕೋಸ್ಕರ, ದುರಾಸೆಗೋಸ್ಕರ ನದಿಗಳನ್ನು, ಕಾಡನ್ನು, ಬೆಟ್ಟಗಳನ್ನು, ಎಲ್ಲಿ ಬೆಟ್ಟ ಖಂಡಿತ ಅಲ್ಲಿ ಗಣಿಗಾರಿಕೆ ಮಾಡುದು, ಎಲ್ಲಿ ನದಿ ಖಂಡಿತ ಅಲ್ಲಿ ಹೈಡಲ್ ಪ್ರಾಜೆಕ್ಟ್ ಮಾಡುದು, ಎಲ್ಲಿ ನೀರು ಖಂಡಿತ ಅಲ್ಲಿ ಎತ್ತಿನ ಹೊಳೆ ಅಂತ ನದಿ ತಿರುವು ಯೋಜನೆ ಮಾಡುದು, ನದಿ ತಿರುವು ನಿಧಿ ತಿರುವಾಗಿ ದುಡ್ಡಿನ ತಿರುವಾಗುದು. ಇದೆಲ್ಲ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ. ಒಂದು ಅಣೆಕಟ್ಟು ಕಟ್ಟಿತು ಅಂತ ಹೇಳಿದ್ರೆ ನಮ್ಗೆ ನೀರಾವರಿ ಕೃಷಿಗೆ ಪಾಸಿಟಿವ್ ಅಂಶ ಇರ್ಬೋದು. ಆದ್ರೆ ಒಂದು ಅಣೆಕಟ್ಟು ಕಟ್ಟಿದ್ರೆ ಒಂದು ನದಿಯನ್ನು ನಾವು ಪಂಜರದೊಳಗಿಟ್ಟಾಗೆ, ಅಂದ್ರೆ ಅದರ ಭದ್ರತೆಗೆ, ಅದರ ಹರಿವಿಗೆ ನಾವು ತೊಂದರೆ ಮಾಡಿದಾಗೆ ಅದನ್ನ ಪ್ರತಿಯೊಂದು ಅಂಶದಲ್ಲಿ ನಾವು ಕಂಡುಕೊಳ್ಳಬೇಕಾದ ವಿಚಾರ ತುಂಬ ಇರ್ತದೆ. ಆದ್ರಿಂದ ಪ್ರಕೃತಿ ಮುಖ್ಯ, ಪರಿಸರ ಮುಖ್ಯ. ಅದರ ದ್ಯೋತಕವಾಗಿ ಇವತ್ತು ना Thank you.